ಬಿಟ್ಟಿತ್ತು. ಇಬ್ರು ಸ್ವಸ್ಥರು ಮನ್ಯಾಗ ಹೊಟ್ಟೆ ನೋಡ್ಯ ಭಯಂಕರ ಹಸ್ತು ಬಿಟ್ಟತಿ. ಒಂದ್ ಹೊತ್ತು ಮುಣಗ ಮುಂದೆ ಹೋಗೈತಿ. ರಾತ್ರಿ ಇನ್ನು ಮರದಿವ್ಸ ಒಯ್ಯರು ಹೊಟ್ಟೆ ನೋಡಿ ಹಸ್ತತಿ. ಏನ್ ಮಾಡ್ಬೇಕು ಹಂಗಾರ? ಅದ್ರಾಗ ಒಬ್ಬಕ್ಕೆ ಸೊಸಿಗೆ ಒಟ್ಟ ತಡ್ಯಾಕ್ ಆಗ್ಲಿಲ್ರಿ. ಒಬ್ಬಕ್ಕೆ ಸೊಸಿಗೆ ಅದ್ರಾಗ ತಡ್ಯಾಕ್ ಆಗ್ಲಿಲ್ಲ. ಏನ್ ಮಾಡಿಲ್ಲ ಅಂದ್ರ ಅತುಗೊಂತ ಹಿಂದಕ್ ಸರ್ಕೊಂತ ಅಡಿಗೆ ಮನ್ಯಾಗ ಬಂದ್ಬಿಟ್ಟು ಏನು ಒಕ್ಕಲಿಗೆ ಮೈನಿ ಹೈನ್ಕೇನು ಕೊರತಿದ್ದಿದ್ದಿಲ್ಲ, ಒಗ್ಗರಣೆ ವಾಸನೆ ಅಂತ ಎಬ್ಸಂಗಿ ಇದ್ದಿದ್ದಿಲ್ಲಲ್ಲ. ಆ ಕಡೆ ಈ ಕಡೆ ನೋಡಿದ್ಲು, ಒಂದಿಷ್ಟು ಅವಲಕ್ಕಿ ಇದ್ದು ತಗೊಂಡು ಒಂದು ದೊಬ್ಬರ್ಯಾಗ ಅವಲಕ್ಕಿ ಹಾಕಿ ತೋಸಿದ್ಲು. ಅವನ್ನ ತೋಸಿ ಮೊಸರು ಗಡಿಗೆ ತಗೊಂಡು ಒಳಗೆ ಕೆನಿ ಮೊಸರು ಅದನ್ನೆಲ್ಲ ಹಾಕಿ ಒಂದಿಷ್ಟು ಪುಟಾಣಿ ಚಟ್ನಿ ಗಿಟ್ನಿ ಮಾಡಿ ಇಟ್ಟತ್ತೆ ಇತ್ತು. ಅದ್ರೊಳಗೆ ಹಾಕಿ ಉಪ್ಪು ಹಾಕಿ ಕಲಿಸಿದ್ಲು. ಅದನ್ನೆಲ್ಲಾನು ಕಲಿಸಿ ಇನ್ನೇನು ಅದನ್ನು ಸ್ವಲ್ಪ ಊಟ ಮಾಡಬೇಕು ಅನ್ನೋದ್ಲೆ ಹೊರಗೆ ಜಡ್ಡಿ ಅಲ್ಲೆಲ್ಲೆಲ್ಲೆ ಹೊಸ ಬೀಗರು ಬಂದ್ರು ಬ್ಯಾಡ್ ಹಂಗಾರಿಯನ್ನ ಅಂತ ಹೇಳಿ ಆಕೆ ಆ ಡಬರಿ ಅಲ್ಲೇ ಇಟ್ಟು ಹೊಯ್ಕೋತ ಮತ್ತ ಹೊರಗೆ ಬಂದು ಕೂತ್ಕೊಂಡ್ಲಿ ಹೆಣ್ಣದ ಮುಂದೆ. ಅವ್ರು ಬಂದ್ರು, ಬೋರಾಡ ಹತ್ರು ಮಾಡಿದ್ರು, ಎಲ್ಲ ಆಯ್ತಲ್ಲ. ಅವ್ರ ತಂಗಿಗೆ ಸಂಶಯ ಬಂತ್ರಿ, ನಮ್ಮ ಅಕ್ಕಿ ಯಾಕೆ ಒಳಗೆ ಹೋಗಿದ್ಲು? ಅಕ್ಕ ಬಂದರ್ ಕೊಡ್ ಮಾತಾಡಕಂತ ಕುಂತಿದ್ಲು. ತಂಗಿ ಕಣ್ಣೀರು ಒರೆಸ್ಕೊಂತ ನಮ್ಮನೆ ಹಿಂದಕ್ಕೆ ಸರ್ಕೊಂತ ಸುಮ್ಮಳಾಸಿ ಅಂತಳ ಅನ್ನಂಗ ಹೊರಗೆ ಎದ್ದ ಬಂದಂಗ ಮಾಡಿ ಅಡಿಗೆ ಮನ್ಯಾಗ ಒಳಗೆ ಹೋಗ್ಬಿಟ್ಟು ಒಳಗೆ ಬಂದು ನೋಡ್ತಾಳ, ಕಲಸಿಟ್ಟು ಮೊಸರು ಅವಲಕ್ಕಿ ರೆಡಿ ಇತ್ತಲ್ಲ. ಅಲ್ಲಿ ಅಂದ್ಲಕ್ಕಿ, ಇಂಥ ಹೊತ್ತ ನನಗೇನು ಸಿಗೋದಿಲ್ಲ ಅಂದಿದ್ದು. ಆ ಕಡೆ ಈ ಕಡೆ ನೋಡಿದ್ಲು, ಡಬರಿ ಕೈಯಾಗ ತಗೊಂಡು ಸೆರಗ ಮುಚ್ಕೊಂಡು ಗಬಾ ಡಬರಿ ಅವಲಕ್ಕಿ ಮೊಸರು ಹೊಡೆದು ಬಿಟ್ರ. ನಿಮಗೆ ಹೇಳ್ತೀನಿ, ಚಲೋದಿಂತ ಅದೊಂದು ಚರಿಗೆ ತಗೊಂಡ್ಲು. ಒಂದು 4 ಚರಿಗೆ ನೀರು ಕುಡಲ್ಲ. ಗಟ ನೀರು ಕುಡಿದು ಇನ್ನೇನು ಚರಿಗೆ ತೆಳಗೆ ಇಡಬೇಕು ಅಂತಿದ್ಲು. ಜಡ್ಡೆಣ್ಣಕ್ಕೆ ಹೊರಗೆ ಸಪ್ಪಳ ಹೊಸ ಬೀಗರ್ದು ಎಷ್ಟು ಅವಲಕ್ಕಿ ಮೊಸರು ಹೊಡೆದು ಗಟ್ಟಿ ಮುಟ್ಟ ಆಗಿಬಿಟ್ಟಿದ್ಲು. ನಿಮಗೆ ಹೇಳ್ತೀನಿ, 2 ಕೈಲಿ ಹಂಗ ಹೊಡ್ಕೊಂತ ಬಂದ್ರು, ಮಾತಾಡಿದ್ರು, ಎಲ್ಲ ಆಯ್ತಲ್ಲ. ಅವ್ರ ಅಕ್ಕ ಒಳಗೆ ಕಲಿಸಿಟ್ಟು ಬಂದಿದ್ಲಲ್ರಿ, ಆಕೆ ಲಕ್ಷ್ಯ ಎಲ್ಲ ಆ ಕಡೆಗೆ ಇತ್ತು. ಮೆಲ್ಕ ಒಳಗೆ ಬಂದು ನೋಡ್ತಾಳ, ಖಾಲಿ ಡಬರಿ. ಹೊಟ್ಟೆ ಹಸದದ್ದೊಂದು, ಖಾಲಿ ಡಬರಿ ಆದದ್ದು ಒಂದು. ಇಂಥ ಸಂಕಟ ಆತ್ ನಿಮ್ಗೆ ಹೇಳ್ತೀನಿ. ಹೊಸ ಬೀಗರು ಸಪ್ಪಳ ಕೇಳಿ ಬಂದು ಕುತ್ಕೊಂಡು ಅತ್ತಿ ಮುಂದೆ ಕುತ್ಕೊಂಡು ತುಟಿ ಮುಟ್ಬಿಟ್ಟು ಸ್ವಾಟಿ ಮುಟ್ಬಿಟ್ಟು ಅಳಕಿ, ಅತ್ತೆವ ಯಾರ ಮಾಡಿದ್ದು ಯಾರ ತಿಂತವ, ಯಾರ ಮಾಡಿದ್ದು ಯಾರ. ಆವಾಗ ತಂಗಿ ಕುಂತಿದ್ಲಲ್ರಿ ಇದ್ರಿಗೆ, ಅವ್ರ ತಂಗಿ ಕುತ್ಕೊಂಡಿದ್ಲು. ತಂಗಿ ಹೇಳಿದ್ಲು, ಎಕ್ಕ ಕೈ ಬಂತು ಬಾಯಿಗೆ ಬರ್ಲಿಲ್ಲ, ಯವ್ವ ಬಾಯಿಗೆ ಬರ್ಲಿಲ್ಲ, ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ. ಮಂದಿ ಏನು ತಿಳ್ಕೊಂಡ್ರಿ ಪಾಪ, ಮನಿಗೆ ಬಂದವರು ಅಲ್ಲೆಡ ಸ್ವಸ್ಥರು ಅತ್ತಿ ಮ್ಯಾಗ ಎಷ್ಟು ಪ್ರೀತಿ ಅದಾವ, ಇನ್ನ 4 ದಿವಸ ಹತ್ತಿರ್ಬೇಕಾಗಿತ್ತು ಅಂತವ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡಿಟ್ಲವ. ಅಕ್ಕಿ ಮಾಡಿಟ್ಟಿದ್ದು ತಾವು ತಿನ್ನಂಗ ಅಥವಾ ಅತ್ತಿ ಕುತ್ಕೊಂಡು ತಿನ್ಲಿಲ್ಲ ಅಂತ ಹಿರೇ ಸೊಸೆ ಅಂತೈತಿ. ಇಷ್ಟೆಲ್ಲ ಮಾಡಿದ್ಮ ಸುಖವಾಗಿರೋದು ಬಿಟ್ಟು ಅತ್ತಿ ಸತ್ಲು ಹೋದ್ಲಲ್ಲ, ಇನ್ನ 4 ದಿವಸ ಇರ್ಲಿಲ್ಲ ಅಂತ ಸಣ್ಣ ಸೊಸೆ ಅಂತೈತಿ. ಇಂಥ ಸ್ವಸ್ಥರಿ ಯಾರಿಗಾರ ಸಿಕ್ಕವನ್ರಿ ಅವ ಅಂತ ಊರು ಮಂದಿ. ಅತ್ತಿ ನೀ ಮಾಡಿದ್ ನಾವು ತಿನ್ಯ, ನೀ ಮಾಡಿದ್ ನಾ ತಿನ್ಯ ಅಂತ ಈ ಕೆನ್ನಕ್ಕಿ. ಅವ್ರ ಅಕ್ಕಗ ಅವಾಗ ತಿಳ್ಯಾಕ ಹತ್ತದು, ನಮ್ಮ ತಂಗಿನ ಮಾಡ್ಯಾಳ ಹಂಗಾರಿದನ್ನ ಅಂತ. ಹಿಂಗ ಕೆಲವು ವ್ಯವಸ್ಥೆ ಮಾಡಿ ಇಟ್ಬಿಟ್ಟಿರ್ತಾರ್ರಿ. ಹೆಣ ಒಂದು ಮನ್ಯಾಗ ಇಟ್ರೆ ಇನ್ನೊಂದು ಮನ್ಯಾಗ ಒಗ್ಗರಣೆ ಅವಲಕ್ಕಿದ ಅಲ್ಲಿದು ವ್ಯವಸ್ಥೆ ಬೇರೆ ಮಾಡೇ ಬಿಟ್ಟಿರ್ತಾರೆ. ಬರ್ರಿ ಅಲ್ಲಿ ದಾಸೋಗ ನಡೆದು ಬಿಟ್ಟಿರ್ತತಿ. ಹೋಗಿರ್ತಾನವ, ಮುಗದ ಹೋಗಿಬಿಡ್ತ. ಹಂಗ ಟ್ಯಾಕ್ಟರ್ ಮಂದಿ ಬಂದು ಅಗಸಿ ಬಾಗಲ್ಲ ಇಳಿದ್ರು, ಮುಂದೆ ಜೋಡ ಹಲಿಗೆ ಹಚ್ಕೊಂಡು ಜಡ್ಡೆ ಎಣಕ ಹಲಿಗೆ ಹೊಡ್ಕೊಂತ ಕೈಯಾಗ ಹೂವಿನ ಹಾರ ಹಿಡ್ಕೊಂಡು ತೆಂಗಿನಕಾಯಿ ಇವತ್ತಿ ಉಂಡು ಹೊಡ್ಕೊಂಡು ಬೀಗರ ಮನೆ ಬಂದು ನೋಡ್ತಾರ. ಬೀಗ ಆರಾಮಾಗಿ ಬಂದು ಹೊರಗೆ ನಿಂತಾನ. ಹಲಿಗೆ ಸಪ್ಪಳ ಕೇಳ್ತಾರ. ಅವನ ಮಾವ ನಾವು ನಿಂತ್ಕೊಂಡು, ಯಾಕ್ಲೇ ತಮ್ಮ ಈ ಊರಾಗ ಯಾರು ತೀರ್ಕೊಂಡಾರ? ಇಲ್ಲ ಬಿಡ ಮಾವ ಏನ್ ಫಜೀತಿ ಬಾರೆ, ಯಾರ ಸತ್ತಾರ ಅಂತ ತಿಳಿದು ಬಂದ ಅರಸತ್ತ ವ್ಯಕ್ತಿ ಬಂದು ಇದ್ರಲ್ಲಿ ನಿಂತ್ಕೊಂಡಾನ. ಅವಾಗ ಕುಂತು ವಿಚಾರ ಮಾಡಿಂದ ಅಲ್ಲೆಲ್ಲೆ ಹಂಗಾರಿದು ತಿಪ್ಪುಂದ ಕೆಲಸ ಇದು. ಹಿಂಗ ಏನಾರ ಪವಾಡ ಹಾಕವು ಅಂದ್ರ ಅದರ ಹಿಂದ ತಿಪ್ಪು ಕೆಲಸ ಮಾಡ್ಯಾನ ಅಂತಾನೆ ತಿಳಿದು. ಏನಾರ ಅನಾಹುತ ಆಗೈತೆ ಅಂದ್ರೆ ತಿಪ್ಪನ ಕೆಲಸ ಹಂಗ. ಈ ಸುತ್ತ 10 ಊರೊಳಗೆಲ್ಲ ಪ್ರಸಿದ್ಧ ಆಗಿಬಿಟ್ಟ. ಇಂಥವ್ ಏನಾರ ಮಾಡ್ಬೇಕು ಅವನ ಮಾಡ್ಬೇಕು. ಒಂದ್ಸಲ ಏನಾಗಿಬಿಡ್ತು ಅಂದ್ರೆ, ಲಕ್ಷ್ಮೇಶ್ವರ ಅಲ್ಲೇ ಮಗ್ಲ ಶುಕ್ರವಾರಕ್ಕೊಮ್ಮೆ ದನದ ಸಂತೆ ಆಗುದ್ರಿ. ಎತ್ತ ಮಾರಕಂತ ಒಬ್ಬವ ಕಾಳಪ್ಪನವ್ರ ಕುರೋತೆಪ್ಪ ಅಂತ ಹೋಗಿದ್ದ.
ಎತ್ತು ಮಾರಕ್ಕಂತ ಹೋಗಿದ್ದ. ಜನ ಬರಾಕ್ ಶುರು ಮಾಡಿ, ಏನು ಕುರುತೆಪ್ಪನಾರ ಎತ್ತು ಕೊಡೋದನ್ರಿ ಅಂತ ಕೇಳೋರು. ಹೌದ್ರಿಪ್ಪ ಕೊಡೋದು ಅಂತ. ಎಷ್ಟು ಕೊಡ್ತೀರಿ? ಹಂಗ ಅದು ನಾವ್ ಹೇಳೋದಲ್ಲದು, ನೀವು ಕೇಳ್ರಿ ಅಂತ. 2,000 ರೂಪಾಯಿ ಕೊಡ್ತೀವಿ, ಕೊಡ್ತೀರಿ? ನಾನು 2,000 ರೂಪಾಯಿ ಕೊಡ ಎತ್ತಲ್ಲಾಡ್ರಿ ಅದ. ಗಿರಾಕಿ ಬರವು ಕೇಳವು ಹೋಗವು, ಗಿರಾಕಿ ಬರವು ಕೇಳವು ಹೋಗವು, ಹಿಂಗ ನಡೀತು. ಆಮೇಲೆ ಹೊತ್ತು ಬಾಳ ಆತಲ್ರಿ, ಸ್ವಲ್ಪ ಹೊಟ್ಟೆ ಹಸಿತ್ತು. ಹಂಗಾರೆ ಚಾದ ಅಂಗಡಿಗೆ ಏನಾರು ತಿಂದು ಬರಬೇಕು ಅಂತ ಅವ ಹೋಟೆಲಿಗೆ ಬಂದ. ಹೋಟೆಲಿಗೆ ಬಂದು ಸ್ವಲ್ಪ ಏನಾರ ಹೊಟ್ಟಿಗೆ ತಗೋಬೇಕು ಅಂತ ತಗೊಂಡು ತಿರುಗಿ ಬರೋದ್ರಾಗ ಏನಾಗಿಬಿಟ್ಟಿತ್ತು ಅಂದ್ರೆ ಎತ್ತು ಹರ್ಕೊಂಡು ಹೋಗಿಬಿಟ್ಟಿತ್ತು. ಎತ್ತು ಹರ್ಕೊಂಡು ಹೋಗಿಬಿಟ್ಟತಿ. ಅಲ್ಲೇ ಇಲ್ಲಿ ಹುಡುಕ್ತಾನ, ಎಲ್ಲೆಲ್ಲಿ ಸಿಗುವಲ್ದು ಎತ್ತು. ಹೊಟ್ಟ್ಯಾಗ ಸಂಕಟ ಆಗಿಬಿಡ್ತೀಯಪ್ಪ. 2,000 ರೂಪಾಯಿ ಎತ್ತು ಕೇಳಿದ್ರು, ಏನಾಗಿ ಹೋಗಿಬಿಡ್ತು, ಕೊಟ್ಟಿದ್ರೆ ಕೊಟ್ಟು ಹೋಗಿಬಿಟ್ಟಿತ್ತು. ನಾನು ಎತ್ತು ಎಲ್ಲಿ ಹೋತಾ ಏನೋ ಅಂತ ಗರ್ರಬಾಡಿಬಿಟ್ಟ. ಅಲ್ಲೇ ಮಗ್ಲ ದೇವ್ರ ಗುಡಿ ಇತ್ತು. ಹೋಗಿ ಉದ್ದಕ್ಕೆ ಬಿದ್ದು ಬೇಡಿಕೊಂಡ, ಯಪ್ಪ ತಂದೆ ನಾನು ಎತ್ತು ಕಳೆದು ಹೋಗಿತ್ತು, ಯಪ್ಪ ಕಳೆದು ಹೋದ ಎತ್ತು ಸಿಗೋಂಗ್ ಮಾಡಪ್ಪ, ಯಪ್ಪ ನಂದು ಕಳೆದು ಹೋದ ಎತ್ತು ಸಿಕ್ಕು ಬಿಡ್ತು ಅಂದ್ರೆ ಎತ್ತು ಮಾರಿ ಬಂದು ದುಡ್ಡಿನೊಳಗ ಅರ್ಧ ದುಡ್ಡು ನೀನು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಡ್ತೀನಿ ಅಂತ ಬೇಡ್ಕೊಂಡು ಹೊರಗೆ ಬಂದ. ಕರ್ಮಧರ್ಮ ಸಂಯೋಗ, ಅದು ಎತ್ತು ಅಲ್ಲೇ ಮೇಯ್ತಿತ್ತು, ಸಿಕ್ಕು ಬಿಡ್ತು. ಎತ್ತು ಕಳೆದ ಸಂಕಟದೊಳಗ ಬೇಡ್ಕೊಂಡಿದ್ದ, ಎತ್ತು ಮಾರಿ ಬಂದು ದುಡ್ಡಿನೊಳಗ ನಿನ್ನ ದೇವಸ್ಥಾನಕ್ಕೆ ಅರ್ಧ ದುಡ್ಡು ಕಾಣಿಕೆ ಕೊಡ್ತೀನಿ ಅಂದಿದ್ದ. ಸಿಗುವುದಿಲ್ಲ ಅಂತ ತಿಳಿದಂడి. ಈಗ ಎತ್ತು ಸಿಕ್ಕು ಬಿಡ್ತಲ್ಲ, ಈಗ ಒಂದು ನಮ್ಮನೆ ಹೊಟ್ಟ್ಯಾಗ ಸಂಕಟ ಶುರುವಾತ. ದೇವಸ್ಥಾನಕ್ಕೆ ಕೊಡಬೇಕು ಅಂದ್ರೆ ಈಗ ಎಷ್ಟು ಕೊಡಬೇಕು? ಅವನು 2,000 ರೂಪಾಯಿಗೆ ಎತ್ತು ಕೇಳ್ಯಾರ. ಈಗ ದೇವಸ್ಥಾನಕ್ಕೆ ಕಾಣಿಕೆ ಕೊಡೋದ್ರೆ ಎಷ್ಟು ಕೊಡಬೇಕು? 1,000 ರೂಪಾಯಿ ಕೊಡಬೇಕು. 1,000 ರೂಪಾಯಿ ಕೊಡ್ಬೇಕಲ್ಲ ಶಿವನೇ. ಅವ ಬೇಡ್ಕೊಂಡಿದ್ದು ಯಾರಿಗೆ ಕೇಳಿಲ್ ಬಿಡ್ರಿ, ಕೊಡದಂಗೆ ಹೋದ್ರೆ ನಡೀತಿತ್ತು. ಆದ್ರೆ ದೇವ್ರ ಶಾಪ ಕೊಟ್ರೆ ಏನ್ ಮಾಡ್ಬೇಕು ಹಂಗಾರ ಅಂತ ಚಿಂತೆ ಆಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದ. ತಿಪ್ಪ ಬಂದನ್ರಿ ಇದ್ರಿಗೆ. ಶುಕ್ರವಾರ ಸಂತೆ ಅಂದ್ರೆ ತಿಪ್ಪ ಅಲ್ಲಿ ಇರೋಣ, ಇಂತ ಗೊಟ್ಟಾಳಿ ಏನಾರ ಇದ್ದದು ಮಾಡಕ್ ಬಂದ. ಯಾಕೋ ಯಾಕೆ ಒಂದು ಮನೆ ಕುಂತ ಇಲ್ಲ ಅಂತಂದು. ಏನಿಲ್ಲ ಬಾರ್ಲಿ ತಿಪ್ಪ, ಹಿಂಗಾಗಿಬಿಟ್ಟತಿ ನಮ್ ಬಾಳೆ ಇವತ್ತ ಅಂತಂದು. ಏನಾಗೈತಿ ಅಂತ ಹಿಂಗಾಗೈತಿ. ಅದಕ್ಕೆ ಯಾಕಿದ್ ಮಾಡ್ತಿದ್ದೆ, ನೀನ ಹಾಕಬೇಕಂತ ಐತೇನ ಅದಕ್ಕೇನು ಕಾಣಿಕೆನ ಅಂತಂದು. ಇಲ್ಲ ನಿನಗೆ ಗೊತ್ತಿಲ್ಲ, ದೇವ್ರು ಹಿಂದೆ ಶಾಪ ಗಿಪ್ಪ ಕೊಟ್ರ ಅಂತ. ಹಂಗಾದ್ರೆ ನನಗೊಂದು 100 ರೂಪಾಯಿ ಕೊಡ್ತೀಯಾ, ನಿಂದು ರೊಕ್ಕ ಉಳಿಸ್ಕೊಡ್ತೀನಿ ಅಂದ. ಏನಪ್ಪ ಅದು ಅಂತಂದು. ನಿನಗೆ ದೇವ್ರ ಶಾಪನೂ ಕೊಟ್ಟಿರಬಾರ್ದು, ನೀವು 1,000 ರೂಪಾಯಿ ದೇವ್ರ ಗುಡಿಗೆ ಕೊಟ್ಟಿರಬಾರ್ದು. ಹಂಗ ನಾನು ಒಂದು ವಿಚಾರ ಹೇಳಿಕೊಡ್ತೇನೆ, ಮತ್ತೆ ನನಗೊಂದು 100 ರೂಪಾಯಿ ಕೊಡ್ಬೇಕು ನೋಡಂತ. ಹೇಳ ಏನು ಹೇಳಂಗಾರ ಅಂದ. ನೀ ಸರದ್ ಬಿಡ ಇನ್ನ ಅಂದ. ನೀ ಸರದ್ ಬಿಡ, ಎತ್ತಿನ ವ್ಯಾಪಾರ ಮಾಡೋ ನಾ ಇನ್ನ ಅಂದ. ಮಾಡಪ್ಪ ಹಂಗಾರ ಅಂದ. ಒಂದು 20 ರೂಪಾಯಿ ತಾಯಿಲ್ಲೆ ಅಂದ. ಇಸ್ಕೊಂಡ. ಇನ್ನೊಂದು 80 ರೂಪಾಯಿ ತಾಯಿಲ್ಲೆ ಅಂದ. ಇಸ್ಕೊಂಡ. ಅದೇನೋ ಯಾಕೆ ಹಂಗ್ ಮಾಡಿದ್ನೋ, ಒಟ್ಟು ಒಂದು 100 ರೂಪಾಯಿ ಕಿಸೆದಾಗ ಇಟ್ಕೊಂಡು ಅಲ್ಲೇ ಇಲ್ಲಿ ಅಡ್ಡಾಡಿ ಒಂದು ಸಣ್ಣದೊಂದು ಕುರಿ ಮರಿ, 100 ರೂಪಾಯಿ ಕೊಟ್ಟು ಒಂದು ಕುರಿ ಮರಿ ತಗೊಂಡು ಆ ಕುರಿ ಮರಿಗೂ ಎತ್ತಿಗೂ ಒಂದ ಹಗ್ಗದ ಕೂಡಿಸಿ ಕಟ್ಟಿ ಒಂದು ಗೂಟು ಕಟ್ಟಿದ. ಮತ್ತೆ ಗಿರಾಕಿ ಶುರುವಾದ. ಏನ್ ಯಜಮಾನ್ರೆ ಮತ್ತೆ ಎತ್ತು ಕೊಡೋದನ್ನ ಮತ್ತೆ ಕೊಡಾಕ ತಂದೀವ ಪೇಟಿಗೆ, ಅದೇ ಹಂಗ ತಂದೀವೇನಂತ. ಹೆಂಗಂತೀರಿ ನೀವು? ನಾವ್ ಅನ್ನೋದು ಆಮೇಲೆ. ಎತ್ತು ಒಂದ ಕೊಡಂಗಿಲ್ಲ, ಕುರಿ ಮರಿ ಎತ್ತು ಎರಡೂ ಕೂಡಿ ತಗೋಬೇಕು ಅಂದ್ರೆ ಕೊಡ್ತೀವಿ, ಇಲ್ಲಿ ಕೊಡೋದಿಲ್ಲ ಅಂತ. ಎರಡು ಕೂಡಿ ತಗೊಳ್ಳೋದ್ರೆ ಹೌದು, ಎರಡು ಕೂಡಿ ತಗೊಂಡ್ರೆ ಕೊಡೋದು, ಒಂದೊಂದ ನಾವು ಕೊಡಂಗಿಲ್ಲ ಅಂತ. ಮತ್ತೆ ಹೆಂಗಾರ 2,000 ರೂಪಾಯಿ ಅಂತ. ಅಲ್ಲಿ ಅವನು ಆಗಲ್ಲ ಬರೀ ಎತ್ತಿಗಷ್ಟೇ 2,000 ರೂಪಾಯಿ ಕೇಳಿ ಹೋಗಿವಿ ನಾವು, ಮತ್ತೊಂದು ಕುರಿ ಮರಿನೂ ಕೊಡ್ತೀವಿ ಅಂತಾರಲ್ಲ 2,000. ನಮ್ಮ ಮನಸ್ಸು ಬಂದಂಗೆ ಮಾಡ್ತೇವೆ ನಾವು. ಕುರಿ ಮರಿ ಎತ್ತು ಎರಡು ಕೂಡಿ ತಗೋಬೇಕು 2,000 ರೂಪಾಯಿ ಅಂತಂದ. ಯಾಕೆ ಉಲ್ಲಕ್ರಿ? ಮತ್ತೆ ನೀವು ಕುರಿಗೆ ಎಷ್ಟು ಮತ್ತೆ ಎತ್ತಿಗೆ ಎಷ್ಟ್ರಿ ಅಂತ ಕೇಳಿದ್ರು ಅವ್ರು. ಕುರಿ ಮರಿ ಬೆಲೆ 1,900 ರೂಪಾಯಿ, ಎತ್ತಿನ ಬೆಲೆ 100 ರೂಪಾಯಿ ಅಂದ. ಎತ್ತಿನ ಬೆಲೆ 100, ಕುರಿ ಮರಿ ಬೆಲೆ 1,900 ರೂಪಾಯಿ. ಎರಡೂ ಕೂಡಿ 2,000 ರೂಪಾಯಿ, ಎರಡೂ ಕೂಡಿ ತಗೋಬೇಕು, ಒಂದೊಂದು ಕೊಡೋದಿಲ್ಲ. ರಸೀಟ್ 2 ಕೊಡಬೇಕು ಅಂದ. ಎತ್ತಿನ ರಸೀಟ್ ಬೇರೆನೆ ಕೊಡಬೇಕು, ಕುರಿ ಮರಿ ರಸೀಟ್ ಬೇರೆನೆ ಕೊಡಬೇಕು. ಯಾರು ಬೇಡ ಅಂತಾರ್ರಿ ಅಂದ್ರ ಅವ್ರು. ಒಟ್ಟು 2,000 2 ಬರ್ತಾವಲ್ಲ ಅಂದ್ರು. ಕುರಿ ಮರಿ ರಸೀಟ್ ಬೇರೆನೆ ಕೊಟ್ರು, ಎತ್ತಿನ ರಸೀಟ್ ಬೇರೆನೆ ಕೊಟ್ರು. 2,000 ರೂಪಾಯಿ ಕೊಟ್ಟು ಎರಡನ್ನು ಹೊಡ್ಕೊಂಡು ಅವ್ರ ಪಾದ. ಆವಾಗ ತಿಪ್ಪ ಕುರೋತೆಪ್ಪನ ಕಡೆ ನೋಡ್ದ. ಕುರೋತೆಪ್ಪ ಮಿಕಿ ಮಾರಿಬಿಟ್ಟು, ಏನ್ ಲೇ ತಿಪ್ಪ ಏನ್ ಮಾಡಿದಿದನ ಅಂತಂದ. ನೀ ಏನಂತ ಬೇಡ್ಕೊಂಡಿದ್ದಿ ಅಂತ. ಎತ್ತು ಮಾರಿ ಒಂದು ದುಡ್ಡಿನೊಳಗೆ ಅರ್ಧ ದುಡ್ಡು ನಿನ್ ದೇವಸ್ಥಾನಕ್ಕೆ ಕೊಡ್ತೇನೆ ಅಂತ ದೇವ್ರಿಗೆ ಬೇಡ್ಕೊಂಡಿದ್ದೆ. ಮತ್ತೆ ಎತ್ತು ಎಷ್ಟಕ್ಕೆ ಮಾರಿದ ಈಗ ಅಂದ. 100 ರೂಪಾಯಿಗೆ ಎತ್ತು ಮಾರ್ಯಾನ. ಎತ್ತಿನ ರಸೀಟ್ ಪಾವತಿ ಐತಲ್ರಿ, ಒಂದು 100 ರೂಪಾಯಿ ಪಾವತಿ. 1,900 ರೂಪಾಯಿ ಕುರಿ ಮಾರ್ಯಾನ.
100 ಎತ್ತು ಮಾರ್ಯಾನ ಅಂದ್ರೆ ದೇವಸ್ಥಾನಕ್ಕೆ ಎಷ್ಟು ಕೊಡ್ಬೇಕಾತು? 50 ರೂಪಾಯಿ ಹಾಕಿ ಡಬ್ಬ್ಯಾಗ ನನಗೊಂದು 100 ರೂಪಾಯಿ ತಾಯಿಲ್ಲೆ ಅಂದ. ಅಕಸ್ಮಾತ್ ದೇವರ ಕನಸಿನಾಗ ಒಂದ್ ಏನಾರು ನಿನಗೆ ಕಾಡಿದ್ರೆ ರಸೀಟ್ ಇಟ್ಕೋ ಕಿಸೆದಾಗ ತೋರ್ಸಂತಿದ್ದಾನ ಅಂತ ಹೇಳ. ಇಂಥ ತಿಪ್ಪ ಕೂಡಿದನ್ರಿ. ಈ ನಮೂನೆ ಮಾಡವ ಕುರೋತೆಪ್ಪನ ಕಡೆಯಿಂದ 100 ರೂಪಾಯಿ ಬಂತಿಲ್ಲ, ಅವಿಸ್ ರೊಕ್ಕ ಖರ್ಚಾಗೋತನ ಅಡ್ಡಾಡವ, ಏನು ಅನಾಹುತ ಮಾಡ್ತಿದ್ದಿಲ್ಲ. ರೊಕ್ಕ ಯಾವಾಗ ತೀರಿದ್ವು, ಚುಟ್ಟ ಚಟ ಆಗೋದು, ಸಿಗರೇಟ್ ಆಗೋದು, ಎಲ್ಲಡಿಕೆ ಬೇಕು, ಮನೆಗೆ ಎಲ್ಲ ಬೇಕು, ಮತ್ತಿಂತಾವೇನಾರ ಅನಾಹುತ ಮಾಡವ. ಅದಕ್ಕೆ ಕೆಲವು ಜನ ಏನ್ ಹೇಳಿದ್ರು ಅಂತಂದ್ರ, ಅಲ್ಲ ಮತ್ ನಿಮ್ ಹುಡುಗ ಮದ್ವಿನಾರ ಮಾಡಿಬಿಡ್ರಿ, ಚಲೋ ಆಗ್ಬೋದು. ವಯಸ್ಸಿಗೆ ಬಂದಾನ ಮತ್ತ ಮನಿಗೆ ಹೆಂಡತಿ ಬಂದ್ಲು ಅಂತಂದ್ರ ಇಂಥವೆಲ್ಲ ಮಾಡೋದಿಲ್ಲ, ಆಕಿ ನೋಡ್ ಬುದ್ಧಿ ಹೇಳ್ತಾಳು, ಮದ್ವೆ ಮಾಡಿಬಿಟ್ರಿ ಸುಧಾರಿಸ್ತಾವ ಹುಡುಗರು ಅಂದ್ರು. ಮದ್ವೆ ಮಾಡಿದ್ರೆ ಸುಧಾರಿಸ್ತಾವ ಅಂತ ಎಷ್ಟೋ ಮಂದಿ ಬಾಳೆನ ಹಾಳು ಮಾಡಿಬಿಟ್ಟಾರ ನಮ್ಮ ಸಮಾಜದೊಳಗೆ ಜನ. ಆ ಹೆಣ್ಣಿನ ಬಾಳೆನ ಹಾಳಾಗ್ಬೇಕು, ಅವ ಅಂತ ಮೊದ್ಲು ಹಾಳಾಗಿ ಹೋಗಿಬಿಟ್ಟಿರ್ತಾನವ. ಅವನು ನಂಬಿಕೊಂಡಂತ ಇವ್ರಂತೂ ಮುಗಿದ ಹೋಗಿಬಿಡ್ತ, ಹಂಗ ಆಗ್ತದೆ. ಅದಕ್ಕೆ ಮದ್ವೆ ಮಾಡ್ರಿ, ಮದ್ವೆ ಮಾಡಿದ್ರೆ ನಿಮ್ ಹುಡುಗ ಸುಧಾರಿಸ್ತಾನ ಅಂತ ಹೇಳಿಬಿಟ್ರು. ಅವರು ವಿಚಾರ ಮಾಡಿದ್ರು, ಕನ್ಯಾ ನೋಡಕ್ ಹೋದ್ರೆ ನಮಗೆ ಯಾರು ಹೆಣ್ಣು ಕೊಡ್ತಾರ? ಇವ ಪ್ರಸಿದ್ಧಿಯಾದಂತಹ ವ್ಯಕ್ತಿ, ಇನ್ನು ಇವಂಗ ಯಾರು ಹೆಣ್ಣು ಕೊಡ್ಬೇಕು? ಅದಕ್ಕೆ ಬೇಡಂಗಾರ ನಮ್ಮ ಅಣ್ಣನ ಮನೆಗೆ ಹೋಗಿ, ಅಣ್ಣನ ಮಗಳದಾಳ, ಯಾಕೆ ಒಂದು ಮಾತು ಕೇಳಬಾರ್ದು, ಇಂಥ ಹೊತ್ತಿನ ಕಳ್ಳ್ಯಾರ ಇದ್ದವ್ರ ಹಾಕಾರ, ಹೊರಗಿನವ್ರು ಯಾಕೆ ಆಗಕ್ ಹೋಗ್ತಾರ ಅಂತ ಹೇಳಿ ಅಣ್ಣನ ಕೇಳಬೇಕು ಅಂತ ಹೇಳಿ ಅಣ್ಣನ ಮನೆಗೆ ತಂಗಿ ಹೆಣ್ಣು ಬೇಡಾಕ್ ಬಂದ್ರಿ. ಅಣ್ಣ ತಂಗಿ ಚಂದ ಇರ್ತಾರ, ಅಣ್ಣೇನೋ ತಂಗಿಗ ಅಣ್ಣ, ಆದ್ರ ಅಣ್ಣನ ಹೆಂಡತಿ ಈಕಿಯಾಗಿ ಆಗಿರ್ಬೇಕು. ಅದಕ್ಕೆ ಏನೋ ಒಂದ್ ಮಾತು ಕೇಳೋಣ ಅಂತ ಹೇಳಿ ಬರ್ತಾಳೆ. ತಾಯಿ ಇದ್ದ ತವ್ರ ಮನೆ ಆದ್ರ ಅಡಿಗೆ ಮನೆನೂ ಈಕಿದಾಗಿರ್ತೈತಿ. ತಾಯಿನೇ ಇಲ್ಲ ಅಂದ್ರೆ ಏನಿರ್ತೈತಿ? ನೀರಿಲ್ಲದ ಕೆರೆಗೆ ಕರು ಹೋಗಿ ಬಾಯಾರಿ ಮರಳಿ ಬಂದಂಗಂತ, ತಾಯಿ ಇಲ್ಲದ ತವ್ರಿಗೆ ಹೋಗೋದಂದ್ರ, ನೆರಳಿಲ್ಲದ ಗಿಡಕ್ಕೆ ಹೋಗಿ ನಿಂತಂಗಂತ. ಅದಕ್ಕ ತಾಯಿ ಇಲ್ಲದ ತವ್ರಿಗೆ ಹೋಗಬಾರ್ದು ಅಂತ ಹೆಣ್ಮಕ್ಳು ಅಂತಾರ. ಆದ್ರೂ ಅನಿವಾರ್ಯ ಇಂಥ ಪ್ರಸಂಗ, ನಮ್ಮ ಅಣ್ಣ ಅದಾನ ಅಂತ ಅವಳಿಗೆ ಖುಷಿಲೇ ಹೋಗಿ ಅಣ್ಣನ ಮನೆಗೆ ಹೋಗಿ ಹೆಣ್ಣು ಬೇಡ್ತಾಳೆ. ಬಂದೇನವಾ, ಬಾರವಾ, ಬಾ ಬಾ, ಯಾವಾಗ ಬಂದಿ ಬಾ. ತಂಗಿ ಕರೆದಂಗ್ ಮಾಡಿ ಕೂತ್ಕೊಂಡು ಇದು ಸಮಾಚಾರ ಆದ್ಮ್ಯಾಗ ಅಣ್ಣನ ಮನಿಯೊಳಗ ಈಕಿ ಸುದ್ದಿ ತೆಗಿತಾಳೆ. ಹಿಂಗಪ್ಪ ಮತ್ತ ತಿಪ್ಪಣ್ಣಂದು ಮದ್ವಿ ಮಾಡ್ಬೇಕಂತ. ಮಾಡುವ, ಯಾರು ಬೇಡ ಅಂತಾರ? ನಿನ್ನ ಮಗ ಹೆಣ್ಣು ಕೊಡದವ್ರ ಯಾರು? ದೊಡ್ಡ ಆಸ್ತಿ ಐತಿ ಅಂದ್ರೆ ತನ್ನ ಮಗಳು ಕೊಡೋದೇ ಇಲ್ಲ ಅನ್ನೋದು ಆ ಮಾತಿನೊಳಗ ಹೇಳ್ದಂಗ ಈಕಿ ಕುತ್ಕೊಂಡು ಕಣ್ಣು ಹಿಡಿತಿರ್ತಾಳ ಗಂಡಗಲ್ಲಿ ಮಗ್ಗಲು ಕುತ್ಕೊಂಡು. ಆವಾಗ ತಂಗಿ ಹೇಳ್ತಾಳೆ, ಹೆಣ್ಣು ಕೊಡುದಿಲ್ಲ ಅಂತ ಹೇಳು, ಕಣ್ಣು ಹೊಡಿಬೇಡ, ನನ್ನ ಮಗ ಏನು ಇಲ್ಲವಲ್ಲ, ನಿನ್ನ ಮಗಳಕ್ಕಿಂತ 10 ಪಟ್ಟ ಚಂದ ಇರೋ ಹುಡುಗಿ ತಗೊಂಡು ನಿನ್ನ ಮೂರ್ನಾಗ ಆಸೆ ಹೊಕ್ಕಿ ನಾನು ನೋಡ್ಯಾಕಂತೀನಿ ಅಂತ ಹೇಳಿ ಅಣ್ಣನ ಮನಿ ಮೆಟ್ಲು ಇಳಿದು ಹೊಕ್ಕಾಳ. ಸುಣ್ಣದ ಗಡಿಯಾಗಿ ನೀರು ಸುರಿಯುವುದು ಹೆಂಗ, ಕಥ 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 ಹೊತ್ಯಾಗ ಕಳ್ಳ ಕುದೀತಾವ. ಏನು ಮಾಡ್ಬೇಕು? ತವ್ರ ಮನಿ ನಂದು ಅಂತ ನಾ ಬಂದಿದ್ದೆ, ನಮ್ಮ ಅಣ್ಣ ನನ್ನವ, ನನ್ನ ಅತ್ತಿಗೆ ನನ್ನೇ ಕಕ್ಕಳನು, ಇವ್ರ ಮನೆಗೆ ನಾನು ಬರಬಾರ್ದು. ಹೊರಟು ಹೋಗಿ ಯಾರ್ಯಾರೋ ಪರಿಚಯದ ಮೇಲೆ ಏನೇನೋ ಮಾಡಿ ಅಂತೂ ಇಂತೂ ಮಗ್ಗು ಒಂದು ಹೆಣ್ಣು ಗೊತ್ತು ಮಾಡ್ತಾಳೆ. ಮಗನಿಗೆ ಹೆಣ್ಣು ಗೊತ್ತು ಮಾಡಿದ್ಲು, ಮದುವೆ ನಿಶ್ಚಯ ಮಾಡಿಸಿದ್ಲು, ಮದುವೆ ಇಂಥ ದಿವಸ ಆಗೋದು ಅಂತ ಗೊತ್ತು ಮಾಡಿದ್ಲು. ಊರು ತುಂಬಾ ಮನೆಗೆ ಅಡ್ಡಾಡಿ ಕೈ ಮುಗಿದು ಹೇಳಿ ಬಂದ್ಲು, ನನ್ನ ಮಗ ಹಂಗ, ನನ್ನ ಮಗ ಹಿಂಗ ಅಂತ ಹೇಳಬೇಡ್ರಪ್ಪ ಯಪ್ಪ, ಕಲ್ಯಾಣ ಕೆಲಸ ನಿಂತು ಮದುವೆ ಮಾಡ್ರಿ ಅಂತ ಬೇಡ್ಕೊಂಡ್ಲು. ಹೋಗವಾ ನೀನು, ಅಂಥದ್ದು ಮಾಡ್ತೀವಿ ನಾವು, ನಮಗೇನು ಬೇಡಾಗಿರನ್ ನೀವು, ತಂದೆ ತಾಯಿ ಓಣ ಎಷ್ಟು ಬೇಕಾಕೊಂಡು ಬಾಳೆ ಮಾಡಿರಿ, ಮಗ ಒಂದ್ ಹಂಗ ಮಾಡ್ತತಿ ಅಂದ್ರೆ ಯಾರೇನ್ ಮಾಡ್ಬೇಕು? ಅದಕ್ಕೆ ನಡಿಯವಾ, ನಾವು ನಿಂತು ಮದುವೆ ಮಾಡ್ತೀವಿ ನಡಿ ಅಂತ ಜನ ಎಲ್ಲ ಬಂದು ನಿಂತ್ಕೊಂಡು ಬಹಳ ಚಂದ ಮದುವೆ ಮಾಡಿದ್ರು. ಇವ ಹಿಂದಿನ ದಿವಸ ಏನೋ ಮಾಡಕ್ ಹೋಗಿ ಮೈ ಹೊಳೆ ಹೊಡಿಸ್ಕೊಂಡು ಬಿಟ್ಟಿದ್ದ ತಿಪ್ಪ. ಮೈ ತುಂಬಾ ಹಸಿರು ಭಾಷಾಳ, ಎಲ್ಲಿ ಬೇಕಲ್ಲಿ ನೋಡ್ರಿ ಹಸಿರು ಭಾಷಾಳ. ಸೂರ್ಗ್ಯಾಕ್ ಕುಂದಿಸಿ ಎಣ್ಣೆ ಹೆಚ್ಚಿ ಎರಿಬೇಕು ಅಂತಾರ. ಹೆಣ್ಮಕ್ಳು ಎಣ್ಣೆ ಹಚ್ಚಕಂತ ಹೋಗ್ರಿ, ಯವ್ವಾ ಮುಟ್ಟಬೇಡ್ರಿ ಅನ್ನವ, ಎಲ್ಲಿ ಬೇಕಲ್ಲಿ ಹೊಡೆತು ಬಿದ್ದು ಬಿಟ್ಟಿದ್ದು, ಮುಟ್ಟಬೇಡ್ರಿ